ಬ್ರದರ್ ನನ್ನೊಂದು ಇನ್ಸ್ಟಾಗ್ರಾಮ್ನಲ್ಲಿ 1,00,000 ಫಾಲೋವರ್ಸ್ ಇದ್ದಾರೆ. ಆದರೆ ಬಟ್ ನನ್ನ ಇನ್ಸ್ಟಾಗ್ರಾಮ್ನಿಂದ ₹1 ಕೂಡ ಬರ್ತಾಯಿಲ್ಲ. ಬ್ರದರ್ ನನ್ನೊಂದು ಇನ್ಸ್ಟಾಗ್ರಾಮಲ್ಲಿ 1,000,000 ಫಾಲೋವರ್ಸ್ ಇದ್ದಾರೆ. ಆದರೆ ಬಟ್ ಈ ಇನ್ಸ್ಟಾಗ್ರಾಮ್ನಿಂದ ₹1 ದುಡ್ಡು ಬರ್ತಾಯಿಲ್ಲ ಅಂತ ತುಂಬ ಜನ ಮೆಸೇಜ್ ಮಾಡ್ತಾರೆ. ಬ್ರದರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು 1,50,000 60,000ವರೆಗೆ ನನ್ನ ಫಾಲೋವರ್ಸ್ ಇದ್ದಾರೆ. ಆದರೆ ಬಟ್ಟು ನನಗೆ ಇನ್ಸ್ಟಾಗ್ರಾಮ್ನಿಂದ ₹1 ಕೂಡ ಬರ್ತಾಯಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ. ಮೊದಲೇ ಮಾಡ್ಬಿಟ್ಟು ನಾನು ನಿಮಗೆ ಎಲ್ಲರಿಗೂ ಒಂದು ಕ್ಲಿಯರ್ ಮಾಡಿಬಿಡ್ತೀನಿ. ಏನಪ್ಪ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮ್ನಿಂದ ನಿಮಗೆ ₹1 ಕೂಡ ಬರಲ್ಲ. ಅಂದರೆ ಇನ್ಸ್ಟಾಗ್ರಾಮ್ನಿಂದ ₹1 ಬರಲ್ಲ. ಆದರೆ ಬಟ್ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಮನೇಲಿ ಕೂತು ಈಸಿಯಾಗಿ ಮಿನಿಮಮ್ ಅಂದ್ಬಿಟ್ಟು ಪ್ರತಿ ತಿಂಗಳಿಗೆ 10ರಿಂದ 20,000 ಮನೇಲಿ ಕೂತು ನೀವು ಆರಾಮಾಗಿ ಈಸಿಯಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅರ್ನ್ ಮಾಡೋದು ಏನೂ ಇಲ್ಲ. ನಮಗೆ ಕೆಲವೊಂದಷ್ಟು ಸ್ಟೆಪ್ ಹೇಳ್ತೀನಿ. ಅಂದರೆ ಕೆಲವೊಂದಷ್ಟು ಸ್ಟೆಪ್ ಹೇಳ್ತೀನಿ. ಆ ಒಂದು ಸ್ಟೆಪ್ ಅಂದರೆ ಏನೂ ಇಲ್ಲ, ಜಸ್ಟ್ 3 ಸ್ಟೆಪ್ ಹೇಳ್ತೀನಿ. ಆ 3 ಸ್ಟೆಪ್ ಮಾಡ್ಕೊಂಡು ನೀವು ಆರಾಮಾಗಿ ಈಸಿಯಾಗಿ ಮನೇಲಿ ಕೂತು ಒಂದೊಂದು ಸ್ಟೆಪ್ ಮಾಡ್ಕೊಂಡು ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅರ್ನಿಂಗ್ ಮಾಡೋಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು ಸ್ಟಾರ್ಟ್ ಮುಂಚೆ ಮೊದಲೇ ಬಂದ್ಬಿಟ್ಟು ಎಲ್ಲರೂ ಹೇಳ್ತೀನಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ನಿಮಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಮನೇಲಿ ಕೂತು ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಬೋದು. ಯಾಕಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಇದ್ದರೆ ಮಾತ್ರ ಅಲ್ಲ, ಫಾಲೋವರ್ಸ್ ಇದ್ದರೆ ನಮಗೆ ದುಡ್ಡು ಬರುತ್ತಂತ ಹಂಗೇನಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ನೀವು ಈ ಸ್ಟೆಪ್ ಮೂಲಕ ಆರಾಮಾಗಿ ಈಸಿಯಾಗಿ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ದುಡ್ಡು ಅರ್ನ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅರ್ನ್ ಮಾಡೋದು ಏನು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆ ನಂದು ಕೂಡ ಇನ್ಸ್ಟಾಗ್ರಾಮ್ ಐಡಿ ಮರಿಬೇಡಿ. ಸರಿ ಸ್ಕ್ರೀನ್ಶಾಟ್ ಹಾಕಿದ್ರೆ ಬೇಗ ಫಾಲೋ ಮಾಡಿ ಅಂತ ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ನೀವು ನೋಡ್ಕೊಳ್ಬೋದು. ಇನ್ಸ್ಟಾಗ್ರಾಮ್ನಲ್ಲಿ 1,00,000 ಫಾಲೋವರ್ಸ್ ತುಂಬ ಇರುತ್ತೆ. 1,000,000 1,00,000ವರೆಗೆ ಫಾಲೋವರ್ಸ್ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಆದರೆ ಬಟ್ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ದುಡ್ಡು ಬರಲ್ಲ. ದುಡ್ಡು ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ನಿಂದ ನಿಮಗೆ ದುಡ್ಡು ಬರಲ್ಲ. ಯಾವ ರೀತಿ ದುಡ್ಡು ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಕೊಳ್ಬೋದು. ಗಿಫ್ಟ್ ಅನ್ನೋ ಒಂದು ಫೀಚರ್ಸ್ ಇದೆ, ನಿಮಗೆಲ್ಲರೂ ಕೂಡ ಗೊತ್ತಿದೆ. ಆ ಗಿಫ್ಟ್ ಅನ್ನೋ ಫೀಚರ್ಸಿಂದ ಎಷ್ಟು ದುಡ್ಡು ಬರುತ್ತೆ? ಪ್ರತಿಯೊಂದು ವಿಡಿಯೋ ಗಿಫ್ಟ್ ಕಳಿಸೋದು ಇವಾಗ ಜಾಸ್ತಿ ದುಡ್ಡು ಬರಲ್ಲ. ನಮಗೆ ಮಾತ್ರ ಹೇಳ್ಬೇಕು. ನನಗೂ ಕೂಡ ಗಿಫ್ಟ್ ಅನ್ನೋ ಫೀಚರ್ಸ್ ಆನ್ ಮಾಡಿದ್ದೀನಿ. ನನಗೂ ಕೂಡ ದುಡ್ಡು ಎಷ್ಟು ಬಂದಿದೆ? ₹1 ಕೂಡ ದುಡ್ಡು ಬಂದಿಲ್ಲ. ಯಾರು ಕಳಿಸ್ತಾರೆ ಗಿಫ್ಟ್ ಅನ್ನೋ ಫೀಚರ್ಸಿಂದ? ಜಾಸ್ತಿ ಅರ್ನ್ ಆಗಲ್ಲ, ಜಾಸ್ತಿ ದುಡ್ಡು ಕೂಡ ಬರಲ್ಲ. ಯಾರು ಕೂಡ ನಮ್ಗೆ ಗಿಫ್ಟ್ ಸೆಂಡ್ ಮಾಡೋದೇ ಇಲ್ಲ. ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ಮಿನಿಮಮ್ ಎಷ್ಟು ಒಂದು ₹15 ಬರ್ಬೋದು ಮಂತ್ಲಿ. ₹15 ನಮಗೆ ಬರಲ್ಲ. ಯಾರಾದರೂ 1,00,000 1,000,000 ಫಾಲೋವರ್ಸ್ ಇದ್ದವರಿಗೆ ಬರ್ಬೋದು, ನಮ್ಮ ಹತ್ರ ಬರಲ್ಲ ಬಿಡಿ. ಎಷ್ಟು ₹15 ಕೂಡ ಬರಲ್ಲ, ಅದು ಒಂದು ತಿಂಗಳಿಗೆ. ಮತ್ತು ಅದ್ರ ಜೊತೆ ಬೋನಸ್, ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಬೋನಸ್ ಅನ್ನೋ ಫೀಚರ್ಸ್ ಕೂಡ ಬರುತ್ತೆ. ಈ ಒಂದು ಫೀಚರ್ಸು ಕೆಲವೊಂದಷ್ಟು ನಮ್ಮೊಂದು ಇಂಡಿಯನ್ ಕಂಟ್ರಿ ಇಲ್ಲ, ಕೆಲವೊಂದಷ್ಟು ಕಡೆ ಬೋನಸ್ ಫೀಚರ್ಸ್ ಅನ್ನೋದು ಸಿಕ್ಕಿತ್ತು. ಅವು ಕೆಲವೊಂದಷ್ಟು ಕಡೆ ಅಂದರೆ ಯಾವ ರೀತಿ ಅಂದರೆ ಟೆಸ್ಟಿಂಗ್ ಮಾಡ್ತಾಯಿದ್ರು. ಆದರೆ ಬಟ್ ಅದರಿಂದ ಕೂಡ ಜಾಸ್ತಿ ಅರ್ನ್ ಆಗಲ್ಲ. ಬೋನಸ್ ಅನ್ನೋ ಫೀಚರ್ಸ್ ಮೂಲಕ ಜಾಸ್ತಿ ಅರ್ನ್ ಆಗಲ್ಲ. ಅದರ ಮೂಲಕ ಕೂಡ ಜಾಸ್ತಿ ದುಡ್ಡು ಬರಲ್ಲ, ದುಡ್ಡು ಸಿಗಲ್ಲ, ಜಾಸ್ತಿ ದುಡ್ಡು ಆಗಲ್ಲ, ಅರ್ನಿಂಗ್ ಆಗಲ್ಲ. ಮತ್ತು ನೆಕ್ಸ್ಟ್ ಅದರ ಜೊತೆಗೆ ಅಂದರೆ ಇನ್ಸ್ಟಾಗ್ರಾಮ್ ಒಂದು ಸಬ್ಸ್ಕ್ರಿಪ್ಷನ್ ಅಂದರೆ ಒಂದು ಪ್ಲ್ಯಾನ್ ಇದೆ. ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅಂದರೆ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆಗುತ್ತಂದರೆ ಈಗ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸೈಡಿಗೆ ಒಂದು ಜಾಯಿನ್ ಬಟನ್ ಮೆಂಬರ್ಶಿಪ್ ಅಂತ ಒಂದು ಬಟನ್ ಸಿಗುತ್ತಲ್ಲ, ಅದೇ ರೀತಿ ಕೂಡ ಇನ್ಸ್ಟಾಗ್ರಾಮ್ ಒಂದು ಸಬ್ಸ್ಕ್ರಿಪ್ಷನ್ ಅಂತ ಒಂದು ಇರುತ್ತೆ. ಒಂದು ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅಂದರೆ ನಿಮ್ಮನ್ನು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಅಂದರೆ ಇಷ್ಟು ರೂಪೀಸ್ ಇಷ್ಟು ಅಂತ ನೀವು ಸೆಟ್ ಮಾಡಿರ್ತಾರೆ ಪ್ಲ್ಯಾನ್, ಅಷ್ಟು ದುಡ್ಡು ಕೊಟ್ಟಿದ್ದಾರೆ ನಿಮಗೆ, ಅವ್ರು ಏನಾದರೂ ನೀವು ಬೆನಿಫಿಟ್ಸ್ ಕೊಡ್ತಾರೆ, ಈ ರೀತಿ ಇರುತ್ತೆ. ಆದರೆ ಬಟ್ಟು ಅದು ಯಾರೆಲ್ಲ ನಿಮಗೆ ದುಡ್ಡು ಕಟ್ತಾರೆ? ನಮಗೆಲ್ಲ ಯಾರೆಲ್ಲ ದುಡ್ಡು ಕಟ್ಟಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಜೊತೆ ಏನು ಮಾಡ್ತಾರೆ? ನಮ್ಮ ಮೆಂಬರ್ಶಿಪ್ ಅಂದರೆ ನಮ್ಮದು ಇನ್ಸ್ಟಾಗ್ರಾಮ್ ಮೆಂಬರ್ಶಿಪ್ ಆಗ್ತಾರೆ, ಯಾರು ಕೊಡೋಲ್ಲ. ಇದರಿಂದ ಎಷ್ಟು ದುಡ್ಡು ಬರುತ್ತೆ? ₹1 ದುಡ್ಡು ಕೂಡ ಬರಲ್ಲ. ಆದರೆ ಬಟ್ ನಾನು ನಿಮಗೆ ಈಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ನೀವು ಆರಾಮಾಗಿ ನಿಮ್ಮ ಹತ್ರ ಒಂದೇ ಫಾಲೋವರ್ಸ್ ಇರಲಿ. ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲರಿಗೆ ಹೇಳ್ತೀನಿ ಪ್ರತಿಯೊಬ್ಬರು, ನಿಮ್ಮ ಹತ್ರ 0 ಫಾಲೋವರ್ಸ್ ಅಂದರೆ ಒಂದೇ ಫಾಲೋವರ್ಸ್ ಇರಲಿ, 10,000 ಫಾಲೋವರ್ಸ್ ಇರಲಿ, 1,000 ಸಬ್ಸ್ಕ್ರೈಬರ್ ಅಂದರೆ ಫಾಲೋವರ್ಸ್ ಇರಲಿ, ಆರಾಮಾಗಿ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಬೋದು. ಅದು ಯಾವ ರೀತಿ ನೋಡಿ ಜಸ್ಟ್ ನನಗೆ ಕೆಲವೊಂದಷ್ಟು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ನಾನು ನಿಮಗೆ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಯಾವ ರೀತಿ ಅರ್ನ್ ಮಾಡೋದಪ್ಪ ಏನೋ ಜಸ್ಟ್ ಸ್ಪಾನ್ಸರ್ಶಿಪ್ ಅಂದರೆ ಯಾವ ರೀತಿ ಅಂದರೆ ಇದರಲ್ಲಿ ಸ್ಪಾನ್ಸರ್ಶಿಪ್ಪಲ್ಲಿ 2 ರೀತಿ ಬರುತ್ತೆ. 2 ರೀತಿ ಯಾವುದಂದರೆ ಒಂದು ಬಾರ್ಡರ್ ಆ್ಯಂಡ್ ಪೇಯ್ಡ್ ಪ್ರಮೋಷನ್ ಅಂತ ಬರುತ್ತೆ. ಅಂದರೆ ಬಾರ್ಡರ್ ಆ್ಯಂಡ್ ಪೇಯ್ಡ್ ಕೊಲಾಬ್ರೇಷನ್ ಅಂತ ಬರುತ್ತೆ. ಈ ಬಾರ್ಡರು ಮತ್ತು ಪೇಯ್ಡ್ ಅಂದರೆ ಇದರ ಎರಡರಲ್ಲಿ ಡಿಫ್ರೆಂಟ್ ಇದೆ. ಯಾವ ರೀತಿ ಈ ಬಾರ್ಡರ್ ಅಂದರೆ ಯಾವ ರೀತಿ ಅಂದರೆ ಬಾರ್ಡರ್ ಕೊಲಾಬ್ರೇಷನ್ ಅಂದರೆ ಯಾವ ರೀತಿ ಅಂದರೆ ಮೊದಲೇ ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲ್. ಬಾರ್ಡರ್ ಅಂದರೆ ಯಾವ ರೀತಿ ಯಾವುದೊಂದು ಪ್ರಾಡಕ್ಟ್ ಕೊಡ್ತಾರೆ, ಆ ಪ್ರಾಡಕ್ಟ್ ನೀವು ಏನು ಮಾಡಬೇಕು? ಸ್ಪಾನ್ಸರ್ ಮಾಡ್ಬೇಕು, ಅಂದರೆ ರಿವ್ಯೂ ಮಾಡ್ಬೇಕು. ಆವಾಗ ರಿವ್ಯೂ ಮಾಡಿದಾಗ ಆ ಬಾರ್ಡರ್ ಅಂದರೆ ಆ ಸ್ಪಾನ್ಸರ್ಶಿಪ್ ನೀವು ರಿವ್ಯೂ ಮಾಡಿದಾಗ ಅಲ್ಲಿ ನಿಮಗೆ ಏನಂತೆ ಆ ಒಂದು ಕಂಪ್ನಿದವರು ನಿಮಗೆ ದುಡ್ಡು ಕೊಡಲ್ಲ, ಆ ಪ್ರಾಡಕ್ಟ್ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಇದು ಬಾರ್ಡರ್ ಕೊಲಾಬ್ರೇಷನಲ್ಲಿ ಸಿಗುತ್ತೆ ನಿಮಗೆ. ಅದೇ ಪೇಯ್ಡ್ ಕೊಲಾಬ್ರೇಷನ್ ಯಾವ ರೀತಿ ಅಂದರೆ ಪೇಯ್ಡ್ ಕೊಲಾಬ್ರೇಷನಲ್ಲಿ ನಿಮಗೆ ಒಂದು ಪ್ರಾಡಕ್ಟ್ ಕೊಡ್ತಾರೆ, ಅದ್ರ ಜೊತೆ ದುಡ್ಡು ಕೊಡ್ತಾರೆ. ಆ ಪ್ರಾಡಕ್ಟು ನಿಮಗೆ ಇರುತ್ತೆ, ಅದ್ರ ಜೊತೆ ದುಡ್ಡು ಕೂಡ ಕೊಡ್ತಾರೆ. ಆ ಬ್ರ್ಯಾಂಡ್ದವರು ನಿಮಗೆ ದುಡ್ಡು ಕೊಟ್ಟು ಇದು ಮಾಡ್ತಾರೆ.
ಈ ರೀತಿ ಮಾಡಿ ನೀವು ಸ್ಪಾನ್ಸರ್ಶಿಪ್ ಮೂಲಕ ಆರಾಮಾಗಿ ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಳಿ. ಇದು ಯಾವ ರೀತಿಯಪ್ಪ ಬ್ರದರ್, ನಮಗೆಲ್ಲ ಯಾರೆಲ್ಲಪ್ಪ ಸ್ಪಾನ್ಸರ್ಶಿಪ್ ಅಂದರೆ ಯಾರೆಲ್ಲ ಸ್ಪಾನ್ಸರ್ಶಿಪ್ ಕೊಡ್ತಾರೆ, ನಮಗೆಲ್ಲ ಯಾವ ಬ್ರ್ಯಾಂಡ್ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದ್ರ ನೀವೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಯಾವ ರೀತಿ ಇದ್ರ ಬಗ್ಗೆ ನಮ್ಮ ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಇಲ್ಲಾಂದ್ರೆ ನಮಗೆ ಕೆಲವೊಂದಷ್ಟು ಅಪ್ಲಿಕೇಶನ್ ಆಗ್ತಾ ಇರ್ತೀನಿ, ಇದರಲ್ಲಿ ಇದೊಂದು ಬೆಸ್ಟ್ ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇರುತ್ತೆ. ಅವ್ರಿಗೆ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮುಖ ಮೆಸೇಜ್ ಮಾಡಿದ್ರೆ ಅವ್ರಿಗೆ ವಾಪಸ್ ನಿಮ್ಮ DM ಮಾಡಿ ನಿಮ್ಮ ಜೊತೆ ನಿಮ್ಮ ಪ್ರೈಸು ಎಲ್ಲ ಸೆಟ್ ಮಾಡಿ ಅಲ್ಲಿ ಇರುತ್ತೆ, ಆ ಪ್ರೈಸ್ಗೆ ನೀವು ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ನೀವು ಸ್ಪಾನ್ಸರ್ಶಿಪ್ ಪಡ್ಕೊಂಡು ಅರ್ನಿಂಗ್ ಮಾಡ್ಕೊಳ್ಬೋದು. ಇದು ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಸ್ಪಾನ್ಸರ್ಶಿಪ್ ಮೂಲಕ ಮಾಡ್ಕೊಳ್ಬೋದು. ಸ್ಪಾನ್ಸರ್ಶಿಪ್ಪಲ್ಲಿ ಬ್ರ್ಯಾಂಡ್ ಅಂದರೆ ಬಾರ್ಡರ್ ಒಂದು ಸಿಗುತ್ತೆ, ಒಂದು ಪೇಡ್ ಕೊಲಾಬ್ರೇಷನ್ ಅಂತ ಸಿಗುತ್ತೆ. ಇವೆರಡರಲ್ಲಿ ನೀವು ಯಾವುದ್ರ ಮೂಲಕ ಕೂಡ ಅರ್ನಿಂಗ್ ಮಾಡ್ಕೊಳ್ಬೋದು. ಇನ್ನು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಯಾವ ರೀತಿ ಅಂದರೆ ಅಪ್ಲೇಟ್ ಮಾರ್ಕೆಟಿಂಗ್ ಅಂತ ಬಂದ್ಬಿಟ್ಟು. ಈ ಅಪ್ಲೇಟ್ ಮಾರ್ಕೆಟ್ ಅಂದರೆ ಇದ್ರ ಬಗ್ಗೆ ನಾನು ನಿಮಗೆ ಮೊದಲನೇ ಮುಟ್ಟು ಎಲ್ಲರಿಗೆ ಹೇಳ್ತೀನಿ. ಈ ಅಪ್ಲೇಟ್ ಮಾರ್ಕೆಟ್ನಿಂದ ನೀವು ಆರಾಮಾಗಿ ಈಸಿಯಾಗಿ ಮನೆಯಲ್ಲಿ ಕೂತು ಮಿನಿಮಮ್ ಪ್ರತಿ ದಿನಕ್ಕೆ 1,000 ರೂಪಾಯಿ ನೀವು ಅರ್ನ್ ಮಾಡ್ಬೋದು. ಅದು ಯಾವ ರೀತಿ ಅಂದರೆ ಜಸ್ಟ್ ಏನಲ್ಲ, ಒಂದು ಪ್ರಾಡಕ್ಟ್ ಇದೆ. ಈಗ ಎಕ್ಸಾಂಪಲ್ಗೆ ಬಂದ್ಬಿಟ್ಟು ಒಂದು ಮೈಕ್, ನಾನು ಒಂದು ಮೈಕ್ ಯೂಸ್ ಮಾಡ್ತೇನೆ, ಕ್ರೆನೋರು ಅಂದರೆ ಇದೊಂದು ಮೈಕ್ ಯೂಸ್ ಮಾಡ್ತೇನೆ. ಈ ಮೈಕ್ ಬೆಲೆ ಬಂದ್ಬಿಟ್ಟು 2,000 ಮೇಲ್ಗಡೆ ಇದೆ, ಅಂದರೆ 2,000 ಮೇಲ್ಗಡೆ ಇದೆ. ಈ ಮೈಕ್ ನಾನು ಪರ್ಚೇಸ್ ಮಾಡಿದಾಗ ನಮಗೆ ದುಡ್ಡು, ಈ ಮೈಕ್ ಪರ್ಚೇಸ್ ಮಾಡೋದ್ರೆ ಏನಾಗುತ್ತೆ, ದುಡ್ಡು ನನಗೆ ಬರುತ್ತೆ. ಅದು ಯಾವ ರೀತಿ ಅಂದರೆ ಜಸ್ಟ್ ನಾನೊಂದು ಇಡುತ್ತಲ್ಲ, ನೀವು ಡಿಸ್ಕ್ರಿಪ್ಷನ್ ನೀವು ಕೆಲವೊಂದಷ್ಟು ಮೆಟೀರಿಯಲ್ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏನಾದರೂ ನೀವು ಪರ್ಚೇಸ್ ಮಾಡಿದರೆ ಅಂದರೆ ನೀವು ಅದನ್ನು ಬೈ ಮಾಡಿದರೆ, ಅಂದರೆ ಈ ಅಮೆಝಾನಿಂದ ನೀವು ಏನಾದರೂ ಪ್ರಾಡಕ್ಟನ್ನು ಖರೀದಿ ಮಾಡಿದರೆ ಅದರಿಂದ ನನಗೆ ಇಷ್ಟು ಪರ್ಸೆಂಟ್ ಅಂತ ಕಮಿಷನ್ ಬರುತ್ತೆ. ಕಮಿಷನ್ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು 5,000 ರೂಪಾಯಿ ಇದ್ದಂಥ ಒಂದು ಪ್ರಾಡಕ್ಟ್ ನೀವು ಏನಾದರೂ ಅಂದರೆ ಆರ್ಡರ್ ಮಾಡಿ ನೀವು ತೊಗೊಂಡಿದ್ರೆ ಅದರಲ್ಲಿ ನನಗೆ 900 ರೂಪಾಯಿ ಸಿಗುತ್ತೆ. ಅಂದರೆ 5%, 10% ಅಂತ ಈ ರೀತಿ ನನಗೆ ದುಡ್ಡು ಸಿಗುತ್ತೆ. ಆದ್ರೆ ಬಟ್ ಈ ದುಡ್ಡು ಸಿಗಬೇಕಾದ್ರೆ ನೀವು ಅಪ್ಲೇಟ್ ಮಾರ್ಕೆಟಿಂಗ್ ಅನ್ನೋ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಹಾಕಿದ್ದೀನಿ. ಜಸ್ಟ್ ಆ ಒಂದು ವಿಡಿಯೋ ಕ್ಲಿಕ್ ಮಾಡಿ ನೀವು ನೋಡ್ಕೊಳ್ಬೋದು. ಜಸ್ಟ್ ಆರಾಮಾಗಿ ಈಸಿಯಾಗಿ ನೀವು ಅರ್ನ್ ಮಾಡ್ಕೊಳ್ಬೋದು. ಅಪ್ಲೇಟ್ ಮಾರ್ಕೆಟ್ ಮುಂಗೆ ನೀವು ಪ್ರತಿ ತಿಂಗಳು ಮಿನಿಮಮ್ 10-15 ಸಾವಿರ ಆರಾಮಾಗಿ ಈಸಿಯಾಗಿ ಅರ್ನ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ ಈಗ ಯಾವುದೊಂದು ಪ್ರಾಡಕ್ಟ್ ಬಗ್ಗೆ ನೀವು ವಿಡಿಯೋ ಮಾಡ್ತಾರೆ, ನೀವು ನಿಮ್ಮ ವಿಡಿಯೋ ತೆಗೆದ್ರೆ ಡಿಸ್ಕ್ರಿಪ್ಷನಲ್ಲಿ ಏನು ಮಾಡಬೇಕು, ಜಸ್ಟ್ 2 ಪ್ರಾಡಕ್ಟನ್ನು ಕೂಡ ಮಾಡ್ಕೊಳ್ಬೋದು. ಆರಾಮಾಗಿ ನೀವು ಅರ್ನ್ ಮಾಡ್ಕೊಳ್ಬೋದು. ಇತ್ತೀಚೆಗೆ ಒಂದು ಹೊಸ ನೀವು ಫೀಚರ್ಸ್ ಕೂಡ ಬಂದಿದೆ. ಏನಪ್ಪ, ನೀವು ನಿಮ್ಮ ಪೋಸ್ಟ್ ಅಪ್ಲೋಡ್ ಮಾಡುವಾಗ ಅಲ್ಲಿ ಕೆಳಗಡೆ ಅಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ಅಂತ ಬರುತ್ತೆ, ಅಂದರೆ ಆರ್ಡರ್ ಪ್ರಾಡಕ್ಟ್ ಅಂತ ಬರುತ್ತೆ. ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಹಾಕ್ಬೋದು. ಅದ್ರ ಜೊತೆ ಅದ್ರ ಪ್ರೈಸ್ ಎಷ್ಟಿದೆ ಅದ್ರ ಪ್ರೈಸ್ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ಅವ್ರಿಗೆ ಇಷ್ಟ ಆದ್ರೆ ನಿಮ್ಮನ್ನು ಅಂದರೆ ಅದನ್ನ ಪಾರ್ಸಲ್ ತೊಗೋತಾರೆ, ಇಲ್ಲ ಅಂದರೆ ಇಲ್ಲ. ಇದ್ರ ಮೂಲಕ ಅಂದರೆ ನೀವು ಟೆಲಿಗ್ರಾಮ್ ಮೂಲಕ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬೋದು. ನಿಮ್ಮದೇ ಆದಂಥ ಒಂದು ಟೆಲಿಗ್ರಾಮು, ನಿಮ್ಮದಂಥ ಪಾಡ್ಕಾಸ್ಟ್ ಚಾನಲ್ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ. ಆ ರೀತಿ ಮಾಡ್ಕೊಂಡು ಏನು ಮಾಡೋದು, ಈ ಅಪ್ಲೇಟ್ ಮಾರ್ಕೆಟ್ನ ಹಲವಾರು ಈಗ ವಾಚಸ್ಸು ಮತ್ತು ಇಯರ್ಫೋನ್ಸು, ಮೈಕ್ಸು ಮತ್ತು ಅದ್ರ ಜೊತೆಗೆ ಮೊಬೈಲ್ಸು ಹಲವಾರು ಇರುತ್ತೆ. ಅದಕ್ಕೆಲ್ಲ ಲಿಂಕ್ ಆಗಿದೆ. ಅವ್ರು ಏನಾದರೂ ನಿಮ್ಮ ಲಿಂಕ್ನಿಂದ ಪರ್ಚೇಸ್ ಮಾಡಿದ್ರೆ ನಿಮಗೆ ದುಡ್ಡನ್ನು ಸಿಗುತ್ತೆ. ಇದು ಅಪ್ಲೇಟ್ ಮಾರ್ಕೆಟಿಂದ ಸಿಗುತ್ತೆ. ಇದು ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು. ಇನ್ನು ಥರ್ಡ್ ಸ್ಟೆಪ್ ಬಂದುಬಿಟ್ಟು ಏನಪ್ಪ ಅನ್ಬೇಕು, ಏನಿಲ್ಲ, ತುಂಬ ಸಿಂಪಲು. ವಿಡಿಯೋ ಆ್ಯಂಡ್ ಫೋಟೋ ಎಡಿಟಿಂಗ್ ಬಂದ್ಬಿಟ್ಟು ಇದು ಯಾವ ರೀತಿ ಅನ್ಬೇಕಾದ್ರೆ ನೀವು ಯಾವುದೋ ಒಂದು ಕ್ಯಾಟಗರಿ ಇರಲಿ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಯಾವ ಒಂದು ಕ್ಯಾಟಗರಿ ಎಡಿಟರ್ ಬಗ್ಗೆ ಮಾಡ್ತೇನೆ. ಈಗ ಜಸ್ಟು ನಾನು ಒಂದು ಫೋಟೋ ಬಗ್ಗೆ ಎಡಿಟಿಂಗ್ ಮಾಡಿ ನಾನು ಅದರದ್ದೇ ಒಂದು ಸಪ್ರೇಟ್ ನೀವು ಏನು ಮಾಡ್ಕೊಂಡು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೋದು. ಯಾಕಂದ್ರೆ ನೀವು ಎಡಿಟರ್ ಇಲ್ಲ, ನೀವು ಒಂದು ಸಪ್ರೇಟ್ ಒಂದು ಫೋಟೋ ಅಂದರೆ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ನೀವೇನು ಮಾಡಿ ಎಡಿಟ್ ಮಾಡಿದಂಥ ವಿಡಿಯೋ ಅಪ್ಲೋಡ್ ಮಾಡಿ, ಫೋಟೋ ಅಪ್ಲೋಡ್ ಮಾಡಿದಾಗ ಒಂದು ಫೋಟೋ ಎಡಿಟ್ ಮಾಡೋಕ್ಕೆ ಇಷ್ಟು ದುಡ್ಡು ಅಂತ ನೀವು ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಮತ್ತು ನೀವು ಅಲ್ಲಿ ಬಯೋದಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಶೇರ್ ಮಾಡಬೇಕು. ಆವಾಗ ಅವ್ರಿಗೆ ಏನಾದರೂ ನಿಮ್ಮ ಪ್ರೊಫೈಲ್ ಇಷ್ಟ ಹೋದ್ರೆ ಏನು ಮಾಡ್ತಾರೆ, ನಿಮ್ಮ ಒಂದು ಪ್ರೊಫೈಲ್ ಓಪನ್ ಮಾಡಿ ಅವ್ರಿಗೂ ಎಡಿಟಿಂಗ್ ಬೇಕಾಗಿರುತ್ತೆ, ಅಂದರೆ ಅವರು ಕೂಡ ಎಡಿಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಅವಾಗ ಏನು ಮಾಡ್ತಾರೆ, ಬ್ರದರ್ ನಂದೊಂದು ಫೋಟೋ ಇದೆ ಎಡಿಟ್ ಮಾಡಿ ಕೊಡಿ ಅಂತ ಹೇಳ್ತಾರೆ. ಆವಾಗ ನೀವೇನು ಒಂದು ಫೋಟೋಗೆ ಒಂದು 50 ರೂಪಾಯಿ ಈ ರೀತಿ ಮಾಡಿದರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದು ಫೋಟೋ 5 ಫೋಟೋ ಎಡಿಟ್ ಮಾಡಲ್ಲ ನೀವು, 5 ಫೋಟೋ ಆರಾಮಾಗಿ ಈಸಿಯಾಗಿರುತ್ತೆ. ಹಂಗಾರೆ ಎಷ್ಟಾಯಿತು, ಬರೀ 5 ಫೋಟೋ ಎಡಿಟ್ ಮಾಡಿದರೆ 250 ರೂಪಾಯಿ ಈ ರೀತಿ ಮಾಡ್ಕೊಳ್ಬೋದು. ನೀವು ಯಾವ ಒಂದು ಇಂಟ್ರೆಸ್ಟ್ ಇದೆ ಅದರ ಮೇಲೆ, ನೀವು ಯಾವ್ದು ಕೋರ್ಸ್ ಬೇಕಿದೆ ಅದ್ರ ಮೇಲೆ ನೀವು ಡಿಪೆಂಡ್ ಆಗಬೇಕು. ಈಗ ಎಡಿಟಿಂಗ್ ಅಂದರೆ ಫೋಟೋ ಎಡಿಟ್ ಮಾಡಿದರೆ ಒಂದು 20 ಫೋಟೋ ಎಡಿಟ್ ಮಾಡಲ್ಲ, ನಿಮಗೆ ಆರಾಮಾಗಿ ಕಾಂಟ್ಯಾಕ್ಟ್ ಬರುತ್ತೆ. ಆರಾಮಾಗಿ ನಿಮ್ಮ ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತಾರೆ, ಬ್ರದರ್ ನಂದು ಎಡಿಟಿಂಗ್ ಅಂದರೆ ಎಡಿಟಿಂಗ್ ವ್ಯಾಲ್ಯೂ ತುಂಬ. ಯಾಕಂದರೆ ಇತ್ತೀಚೆಗೆ ಎಡಿಟಿಂಗ್ ತುಂಬ ಜನಕ್ಕೆ ಗೊತ್ತಾಗಲ್ಲ. ಯಾವ ರೀತಿ ಫೋಟೋ ಎಡಿಟ್ ಮಾಡೋದು, ಯಾವ ರೀತಿ ವೆಡ್ಡಿಂಗ್ ಫೋಟೋ ಎಡಿಟ್ ಮಾಡೋದು, ಯಾವ ರೀತಿ ಒಂದು ಆಲ್ಬಮ್ಸ್ ಮಾಡೋದು ಗೊತ್ತಾಗಲ್ಲ. ಇದ್ರ ಮೂಲಕ ಕೂಡ ತುಂಬ ಅರ್ನಿಂಗ್ ಆಗುತ್ತೆ. ಅದ್ರ ಜೊತೆ ಎಡಿಟಿಂಗ್ ವಿಡಿಯೋ ಎಡಿಟಿಂಗ್ ಮಾಡೋದು ಕೂಡ ತುಂಬ ಅರ್ನಿಂಗ್ ಆಗುತ್ತೆ. ವಿಡಿಯೋ ಎಡಿಟಿಂಗ್ ಯಾವ ರೀತಿನ, ಈಗ ನಾನು ಒಬ್ಬ ಯೂಟ್ಯೂಬರ್ಸ್ ಇದ್ದೀನಿ, ಒಂದು ವಿಡಿಯೋ ಎಡಿಟ್ ನೀವು ಮಾಡಿ ಕೊಡ್ತಾನೆ, ಒಂದು ವಿಡಿಯೋಗೆ ಇಷ್ಟು ಪ್ರೈಸು, ಇಷ್ಟು ದುಡ್ಡು ಅಂತ ಈ ರೀತಿ ಕೊಡ್ತಾರೆ. ಯೂಟ್ಯೂಬರ್ಸ್ ಆಗಿರೋದು ಪ್ರತಿಯೊಂದು ಕೂಡ ಕೊಡ್ತಾರೆ. ಯಾವುದಾದ್ರು ಒಂದು ವೆಡ್ಡಿಂಗ್ ಶೂಟಿಂಗು ಈ ರೀತಿ ಮಾಡ್ಕೋತಾ ನೀವು ಆಗ್ಬೋದು. ಆರಾಮಾಗಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಇದು 3ನೇ ಸ್ಟೆಪ್ ಬಂದ್ಬಿಟ್ಟು. ಇನ್ನು 4ನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲು. ಏನಲ್ಲ, ನಿಮ್ಮ ಹತ್ರ ಒಂದು ಅಂಗಡಿ ಇದೆಯಾ, ಹಂಗಾರೆ ನೀವು ಏನು ಮಾಡಬೇಕು, ಜಸ್ಟ್ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು. ವೆಬ್ಸೈಟಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಒಂದು ಏನು ಡ್ರೆಸ್ ಇದೆಯಲ್ಲ ಆ ಡ್ರೆಸ್ ಎಲ್ಲ ಡೀಟೇಲ್ಸ್ ಮಾಡಬೇಕು. ಅದನ್ನೆಲ್ಲ ನಿಮ್ಮ ಬಯೋದಲ್ಲಿ ಅಪ್ಲೋಡ್ ಮಾಡಬೇಕು.
ಬಯೋದಲ್ಲಿ ಲಿಂಕ್ ಕೊಡಬೇಕು. ಜಸ್ಟ್ ಏನಲ್ಲ, ಈಗ ನಿಮ್ದೊಂದು ಅಂಗಡಿ ಇದೆ, ನನ್ನೊಂದು ಬಟ್ಟೆ ಶಾಪ್ ಇದೆ, ನನ್ನೊಂದು ಬಟ್ಟೆ ಎಕ್ಸಾಂಪಲ್ ಆಗಿ ಹೇಳ್ತದೆ, ನನ್ನೊಂದು ಬಟ್ಟೆ ಅಂದರೆ ಅರಬಿ ಅಂಗಡಿ ಇದೆ, ಅಲ್ಲಿ ನಾನು ಕೆಲವೊಂದಷ್ಟು ಟಿ ಶರ್ಟು ಪ್ಯಾಂಟು ಮಾರಾಟ ಮಾಡ್ತೀನಿ. ಅವಾಗ ನೀವು ಏನು ಮಾಡಬೇಕು, ಜಸ್ಟ್ ಆ ಒಂದು ಪ್ರಾಡಕ್ಟು ಡೀಟೇಲ್ಸ್ ಎಲ್ಲ ನೀವು ನಿಮ್ಮೊಂದು ವೆಬ್ಸೈಟಲ್ಲೂ ಅದರಲ್ಲಿ ಆರ್ಡ್ರ್ ಯಾವ ರೀತಿ ಮಾಡೋದು ಎಲ್ಲ ನೀವು ಅದರಲ್ಲಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಬಗ್ಗೆ ನೀವು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅದನ್ನೇನು ಮಾಡಬೇಕು, ಪ್ರಮೋಟ್ ಅಂದರೆ ನಿಮ್ಮ ಸ್ಟೋರಿ ಹಾಕೋದು. ಆ ರೀತಿ ಮಾಡಿದಾಗ ಯಾರಿಗಾದರೂ ನಿಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಿಗಾದರೂ ಒಬ್ಬರಿಗೆ ಇಷ್ಟವಾದರೆ ಪ್ರಾಡಕ್ಟ್ ಅವರು ಪರ್ಚೇಸ್ ಮಾಡಿದರೆ ನಿಮಗೇನಾಗುತ್ತೆ, ಅದರಿಂದ ನಿಮಗೆ ದುಡ್ಡು ಕೂಡ ಸಿಗುತ್ತೆ, ಅವರಿಗೆ ಪಾರ್ಸಲ್ ಕೂಡ ಹೋಗುತ್ತೆ. ಇದ್ರ ಮೂಲಕ ಕೂಡ ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ವೆಬ್ಸೈಟ್ನಲ್ಲಿ ನಿಮಗೆ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ಎಷ್ಟು ಬರುತ್ತೆ, ಆ ಪ್ರಾಡಕ್ಟ್ನಿಂದ ನಿಮಗೆ ದುಡ್ಡು ಬರುತ್ತೆ, ಅದ್ರ ಜೊತೆ ವೆಬ್ಸೈಟ್ನಿಂದ ಕೂಡ ನಿಮಗೆ ದುಡ್ಡು ಬರುತ್ತೆ. 100% ಆರಾಮಾಗಿ ಈಸಿಯಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಳಿ. ಇದು ಮನೇಲಿ ಕೂತು ಕೂಡ ಅರ್ನಿಂಗ್ ಮಾಡ್ಕೊಳ್ಬೋದು. ಆರಾಮಾಗಿ ಈಸಿಯಾಗಿ ಮನೇಲಿ ಕೂತು ನೀವು ಅರ್ನಿಂಗ್ ಮಾಡ್ಕೊಳ್ಬೋದು ಆರಾಮಾಗಿ. ಈ ನಾ ಏನಿಲ್ಲ ಇಷ್ಟು ಸ್ಟೆಪ್ ನೀವು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇದರಲ್ಲಿ ಯಾವುದು ಇಂಟ್ರೆಸ್ಟ್ ಅದನ್ನ ಮಾಡಿದ್ರೆ ಆರಾಮಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಫಾಲೋ ಮಾಡಿ ನೀವು ಎಲ್ಲ ಕೂಡ ಅರ್ನಿಂಗ್ ಮಾಡ್ಕೊಳ್ಬೋದು. ಇದಕ್ಕೆ ಇಷ್ಟೇ ಫಾಲೋವರ್ಸ್ ಇರಬೇಕು, ಇಷ್ಟೇ ಸಬ್ಸ್ಕ್ರೈಬರ್ಸ್ ಅಂದರೆ ಎಷ್ಟೇ ಫಾಲೋವರ್ಸ್ ಇರಬೇಕು, ಇಷ್ಟೇ ನಮ್ಮೊಂದು ಅಂದರೆ ಸಬ್ಸ್ಕ್ರೈಬರ್ಸ್ ಅಂದರೆ ಫ್ಯಾಮಿಲಿ ಇರಬೇಕು, 1 ಮಿಲಿಯನ್ ಫಾಲೋವರ್ಸ್ ಇರಬೇಕು, 1 ಲಕ್ಷ ಫಾಲೋವರ್ಸ್ ಇರಬೇಕಂತ ಏನಿಲ್ಲ. ಜಸ್ಟ್ 1,000 ಇರಲಿ, ಒಬ್ಬರೇ ಇರಲಿ, ಆರಾಮಾಗಿ ನೀವು ಮಾಡ್ಕೊಳ್ಬೋದು. ಸ್ವಲ್ಪ ಲೇಟ್ ಆಗುತ್ತೆ, ಆರಾಮಾಗಿ ವೇಟ್ ಮಾಡ್ಕೊಳ್ಳಿ. ಇದೆಲ್ಲ ನಾನು ನಿಮ್ಗೆ ಹೇಳಿದ್ನಲ್ಲ, ಇದೆಲ್ಲ ತುಂಬ ಯೂಸ್ಫುಲ್. ಯಾಕಂದರೆ ಹೇಳ್ಬೇಕಾರೆ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಹೇಗಾದರೂ ಒಂದು ಶಾರ್ಟ್ಸ್ ವಿಡಿಯೋ ಮಾಡ್ತಾರೆ ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅದೇ ರೀಲ್ಸ್ ನೀವು ಏನು ಮಾಡಬೇಕು, ಜಸ್ಟ್ ಅದೇ ರೀಲ್ಸ್ ಯೂಟ್ಯೂಬ್ನಲ್ಲಿ ಕೂಡ ಅಪ್ಲೋಡ್ ಮಾಡಿ. ಯಾಕಂದರೆ ಅದರಲ್ಲಿ ರೀಚ್ ಆಗುತ್ತೆ, ಇದರಲ್ಲಿ ಕೂಡ ರೀಚ್ ಆಗುತ್ತೆ, ಯೂಟ್ಯೂಬ್ನಲ್ಲಿ ಕೂಡ ದುಡ್ಡು ಬರುತ್ತೆ. ಇದನ್ನು ಮರಿಬೇಡಿ. ಅದ್ರ ಜೊತೆ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕೋದು ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮಿಂದ ನಿಮ್ಮ ಪಾಕೆಟ್ ಮನಿ ಖರ್ಚು, ನಿಮ್ಮ ಇಂಟರ್ನೆಟ್ ಖರ್ಚು, ನಿಮ್ಮ ರಿಚಾರ್ಜ್ ಖರ್ಚು ಆಗಬೇಕು. ಆ ರೀತಿ ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ರೀತಿ ನೀವು ಏನೆಲ್ಲ ಇಷ್ಟು ಸ್ಟೆಪ್ ನೀವು ಮಾಡ್ಕೊಳ್ಳಿ. ಇದರಲ್ಲಿ ನೀವು ಸ್ಪಾನ್ಸರ್ಶಿಪ್ ಕೂಡ ಮಾಡ್ಕೊಳ್ಬೋದು, ಅಪ್ಲೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ಕೊಳ್ಬೋದು. ನಾ ಏನೆಲ್ಲ ಪ್ರತಿಯೊಂದು ಸ್ಟೆಪ್ ನೀವು ಕಂಪ್ಲೀಟ್ ಮಾಡಿದ್ರೆ ನೀವು ಪ್ರತಿ ತಿಂಗಳು ಮಿನಿಮಮ್ ಅಂದ್ಬಿಟ್ಟು 10,000 20,000 ಇದಕ್ಕಿಂತ ಜಾಸ್ತಿ ಕೂಡ ನೀವು ಅರ್ನಿಂಗ್ ಮಾಡ್ಕೊಳ್ಳೋದು. ನೀವು ಯಾವ ರೀತಿ ವರ್ಕ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಬಟ್ ಪ್ರತಿದಿನ ಮಾಡಬೇಕು, ಆರಾಮಾಗಿ ಈಸಿಯಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಇನ್ನೊಂದು ಜಸ್ಟ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರತಿಯೊಬ್ಬರು ಕೂಡ ಅಂತ ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸೋ ಮುಂಚೆ ಪ್ರತಿಭಟನೆಗೆ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರ ಜೊತೆ ನೀವು ಒಂದು ಜಸ್ಟ್ ಅನ್ನಲ್ಲ ಪ್ರೀತಿ ಒಂದು ಲೈಕ್ ಮಾಡಿ, ಚಿಕ್ಕದಾಗಿ ಕಮೆಂಟ್ ಇರುತ್ತೆ. ಮಸ್ತ್ ಪ್ರತಿಭಟನೆಗೆ ಫ್ಯಾಮಿಲಿ ಎಲ್ಲ ಕೂಡ ಜೇನಲ್ಲಿ ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ಬಾಯ್.